ಕಲ್ಚರ್ ಫಿಟ್ ಅಂದ್ರೆ ಏನು? ಸ್ಕಿಲ್ ಇದ್ರೂ ಎಲ್ಲರೂ ನಿಮ್ಮ ಕಂಪನಿಗೆ ಯಾಕೆ ಫಿಟ್ ಆಗ್ತಾ ಇಲ್ಲ ಅನ್ನೋದನ್ನ ಮಾತಾಡೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ದಂಡು. ಒಬ್ಬ ವ್ಯಕ್ತಿಯ ಬಳಿ ಅದ್ಭುತ ರೆಸ್ಯೂಮ್ ಇದೆ, 16 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ, ಅತ್ಯುತ್ತಮ ಸ್ಕಿಲ್ ಇದೆ, ಇಂಟರ್ವ್ಯೂ ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ. ನೀವು ಆತನನ್ನ ಸೆಲೆಕ್ಟ್ ಮಾಡ್ತೀರಿ, ಆದರೆ ಕೆಲವೇ ದಿನಗಳಲ್ಲಿ ಟೀಮ್ನಲ್ಲಿ ಜಗಳ, ನೆಗೆಟಿವಿಟಿ, ಎನರ್ಜಿ, ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಆಗ ನೀವು ಯೋಚಿಸ್ತೀರಿ, ಇಷ್ಟು ಟ್ಯಾಲೆಂಟ್ ಇದ್ದ ವ್ಯಕ್ತಿಯಿಂದ ಯಾಕೆ ಹೀಗಾಯಿತು ಅಂತ. ಉತ್ತರ, ಅವನ ಬಳಿ ಸ್ಕಿಲ್ ಇತ್ತು, ಕಲ್ಚರ್ ಫಿಟ್ ಇರಲಿಲ್ಲ. ಬಹಳಷ್ಟು ಬಿಸ್ನೆಸ್ ಓನರ್ಸ್ ಒಂದು ದೊಡ್ಡ ತಪ್ಪನ್ನ ಮಾಡ್ತಾರೆ. ಕೆಲಸ ಬಂದ್ರೆ ಸಾಕು ಅಂತ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಒಬ್ಬ ಎಂಪ್ಲಾಯಿ ಸ್ಕಿಲ್ ಅವನ ಕೆಲಸವನ್ನ ಪೂರ್ಣಗೊಳಿಸಬಹುದು, ಆದ್ರೆ ಅವನ ಬಿಹೇವಿಯರ್, ಆಟಿಟ್ಯೂಡ್, ವ್ಯಾಲ್ಯೂಸ್ ಟೀಮ್ನ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದೇ ಕಲ್ಚರ್ ಫಿಟ್. ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಕಂಪನಿ ಯಾವ ಮೌಲ್ಯಗಳ ಮೇಲೆ ನಿಂತಿದೆ? ಕಸ್ಟಮರ್ ಫಸ್ಟಾ, ಓನರ್ಶಿಪ್ಪಾ, ಟೀಮ್ ವರ್ಕಾ, ಇನೋವೇಷನ್ನ, ಲರ್ನಿಂಗಾ, ರೆಸ್ಪೆಕ್ಟಾ? ಇವೇ ನಿಮ್ಮ ಕಂಪನಿಯ DNA. ಈ DNAಗೆ ಹೊಂದುವ ಜನರನ್ನ ಆಯ್ಕೆ ಮಾಡೋದೇ ನಿಜವಾದ ಹೈರಿಂಗ್. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ರೆಸ್ಟೋರೆಂಟ್ ಅಲ್ಲಿ ಕಸ್ಟಮರ್ಗೆ ನಗ್ನಗ್ತಾ ಸರ್ವಿಸ್ ಮಾಡೋದು ಕಲ್ಚರ್. ಆದ್ರೆ ನಾನು ಕಸ್ಟಮರ್ ಜೊತೆ ಮಾತಾಡಲ್ಲ ಅನ್ನುವ ವ್ಯಕ್ತಿ ಟೀಮ್ನ ಹೆಡ್ ಆಗಿದ್ರೂ ಕೂಡ ಆ ಕಲ್ಚರ್ನಲ್ಲಿ ಹೆಚ್ಚು ದಿನ ಇರೋದಿಲ್ಲ. ಒಂದು ಸ್ಟಾರ್ಟ್ಅಪ್ ನಲ್ಲಿ ಫಾಸ್ಟ್ ಡಿಸಿಷನ್, ಲರ್ನಿಂಗ್, ಹೊಂದಾಣಿಕೆ ಸಂಸ್ಕೃತಿ, ಅಲ್ಲಿ ಪ್ರತಿ ಕೆಲಸಕ್ಕೂ ಪರ್ಮಿಷನ್ಗಾಗಿ ಕಾಯುವ ವ್ಯಕ್ತಿ ಸ್ಕಿಲ್ ಇದ್ರೂ ಕೂಡ ಬೆಳೆಯೋದಿಲ್ಲ. ನಿಮ್ಗೆ ಒಂದು ಸಣ್ಣ ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಜಾಪೌಸ್ ಕಂಪನಿ ಹೈರಿಂಗ್ ನಲ್ಲಿ ಕಲ್ಚರ್ ಫಿಟ್ ಗೆ ಹೆಚ್ಚು ಆದ್ಯತೆ ಕೊಡುತ್ತೆ. ಅವರ ಕೋರ್ ವ್ಯಾಲ್ಯೂಗೆ ಸರಿ ಹೊಂದದಿದ್ರೆ ಸ್ಕಿಲ್ ಇದ್ರೂ ಕೂಡ ಹೈರ್ ಮಾಡೋದಿಲ್ಲ. ಒಂದೊಮ್ಮೆ ಟ್ರೈನಿಂಗ್ ಆದ ಬಳಿಕವೂ ಕೂಡ ಕಲ್ಚರ್ಗೆ ಫಿಟ್ ಆಗದ ಎಂಪ್ಲಾಯಿಗೆ ಕಂಪನಿ ಬಿಟ್ಟು ಹೋಗೋದಕ್ಕೆ ಹಣ ಕೊಡುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ರಾಂಗ್ ಕಲ್ಚರ್ ಫಿಟ್, ಲಾಂಗ್ ಟರ್ಮ್ ಕಾಸ್ಟ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕಲ್ಚರ್ ಫಿಟ್ ಅಂದ್ರೆ ನಿಮ್ಮಂತೆ ಯೋಚಿಸುವ ವ್ಯಕ್ತಿಯನ್ನ ಹೈರ್ ಮಾಡೋದಲ್ಲ, ನಿಮ್ಮ ಕಂಪನಿ ವ್ಯಾಲ್ಯೂಸ್ ಗೌರವಿಸುವ ವ್ಯಕ್ತಿಯನ್ನ ಹೈರ್ ಮಾಡೋದು. ಸ್ಕಿಲ್ ಟಾರ್ಗೆಟ್ ತಲುಪುತ್ತೆ, ಕಲ್ಚರ್ ಟೀಮ್ ಅನ್ನ ಹೊಂದಾಗಿಸುತ್ತೆ. ಸ್ಕಿಲ್ ರಿಸಲ್ಟ್ ಕೊಡುತ್ತೆ, ಕಲ್ಚರ್ ಲೆಜೆಸಿಯನ್ನ ನಿರ್ಮಿಸುತ್ತೆ. ಸೊ ಮುಂದಿನ ಇಂಟರ್ವ್ಯೂನಲ್ಲಿ ಈ ಪ್ರಶ್ನೆಗಳನ್ನ ತಪ್ಪದೇ ಕೇಳಿ. ನಿಮ್ಗೆ ಐಡಿಯಲ್ ವರ್ಕ್ ಪ್ಲೇಸ್ ಅಂದ್ರೆ ಹೇಗಿರ್ಬೇಕು? ಟೀಮ್ನಲ್ಲಿ ಸಮಸ್ಯೆ ಬಂದ್ರೆ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಕಸ್ಟಮರ್ಸ್ಗಾಗಿ ಮಾಡಿದ ಎಕ್ಸ್ಟ್ರಾ ಕೆಲಸ ಯಾವುದು? ನಿಮ್ಮ ಜೀವನದ 3 ಪ್ರಮುಖ ವ್ಯಾಲ್ಯೂಸ್ ಯಾವುದು? ಇದಕ್ಕೆ ಬರುವ ಉತ್ತರ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ತೋರಿಸುತ್ತೆ. ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.